Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನರ್ಸ್ ಎಲ್ಲರಿಗೂ ಬನ್ನಿ ನಿಮ್ಮ ಪಾರ್ಟ್ನರ್ ಲವ್ ನೋಟ್ಸ್ ಏನಿದೆ ಅಂತ ನೋಡೋಣ. ಸೊ ಐ ನೀಡ್ ಯು ಟು ಸ್ಟಾಪ್ ಚೇಸಿಂಗ್ ಮೀ, ಐ ನೀಡ್ ಸ್ಪೇಸ್ ಅಂಡ್ ಟೈಮ್, ಸೊ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಇನ್ನ ಟೈಮ್ ಬೇಕಂತೆ, ಅವ್ರನ್ನ ಚೇಸ್ ಮಾಡಬೇಡಿ, ಹುಡುಕ್ಬೇಡಿ ಅಂತ ಹೇಳ್ತಿದ್ದಾರೆ. ಐ ವಿಶ್ ಐ ಹ್ಯಾಂಡಲ್ ಥಿಂಗ್ ಡಿಫ್ರೆಂಟ್ಲಿ ಅಂತ ಇದೆ. ಸೊ ಅವರೇನೋ ಸರಿಯಾದ ರೀತಿಯಲ್ಲಿ ಪರಿಸ್ಥಿತಿನ ನಿಭಾಯಿಸಿಲ್ಲ, ಹಾಗಾಗಿ ಬೇರೆ ರೀತಿಯಲ್ಲಿ ನಿಭಾಯಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತಾ ಇದ್ದಾರೆ. ಸೊ ಸಮಸ್ಯೆಗಳಿಗೆ ಅಂತ್ಯ ಅನ್ನೋದು ಬರ್ತಾ ಇದೆ, ಎಲ್ಲ ಸಮಸ್ಯೆಗಳು ಬಗೆಹರಿತಾ ಇದೆ ಅನ್ನುವಂಥದ್ದು ಇದೆ. ಅವರು ತುಂಬಾ ನೋವಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ದ ಬೆಸ್ಟ್ ಲವ್ ಸ್ಟೋರಿ ನಮ್ದೇನೆ ಅಂತ ಹೇಳ್ತಿದ್ದಾರೆ. ಸೊ ನಂಗಿಂತ ಬೆಟರ್ ಪರ್ಸನ್ ನೀನ್ ಡಿಸರ್ವ್ ಮಾಡ್ತೀಯಾ, ಬೇರೆ ಯಾರಾದ್ರು ಒಳ್ಳೆಯವ್ರನ್ನ ನೋಡ್ಕೊಂಡು ಪ್ರೀತಿ ಮಾಡು ಅಥವಾ ಮದ್ವೆ ಆಗು, ಆದ್ರೂ ಕೂಡ ನಿನ್ ನೆನಪು ನನ್ಗೆ ಕಾಡ್ತಾ ಇದೆ, ನೀನ್ ಬಿಟ್ಕೊಡಕ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ತಪ್ಪಾಗಿ ಮಾತಾಡ್ಬಿಟ್ಟೆ, ಕ್ಷಮ್ಸು, ಐ ಆಮ್ ಸಾರಿ, ನನ್ನ ಮಾತನ್ನ ನಾನು ವಾಪಸ್ ತಗೊಳ್ತೀನಿ ಅಂತ ಹೇಳ್ತಿದ್ದಾರೆ. ದಿನದಿಂದ ದಿನಕ್ಕೆ ನಿನ್ ಬಗ್ಗೆ ನನ್ಗೆ ಪ್ರೀತಿ ಹೆಚ್ಚಾಗ್ತಾ ಇದೆ, ನನ್ನ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಂಗೆ ಯಾವ ಭಾವನೆ ಇದೆ, ಹೇಗೆ ನಿನ್ ಬಗ್ಗೆ ನಾನು ಕರಗಿ ಹೋಗ್ತೀನಿ, ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ, ಆದ್ರೆ ಹೇಳಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಈಗೀಗ ನಂಗೆ ನಮ್ಮಿಬ್ಬರ ಮಧ್ಯದ ಸಂಬಂಧ ಅರ್ಥ ಆಗಕ್ಕೆ ಶುರು ಆಗಿದೆ ಅನ್ನುವಂಥದ್ದು ಇದೆ. ನಾನು ನಿಂಗೆ ಎಷ್ಟು ನೋವು ಮಾಡಿದ್ದೀನಿ ಅಂತ ಈಗ ನಂಗೆ ಅರ್ಥ ಆಗಕ್ಕೆ ಶುರು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ, ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಲವ್ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರಂತೆ. ಸದ್ಯಕ್ಕೆ ಅವರು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಪಾಸಿಟಿವ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಏನೋ ಒಂದು ಮಿರಾಕಲ್ ಆಗ್ಲಿ, ದೊಡ್ಡ ರೀತಿಯಲ್ಲಿ ಕನ್ಸು ಕಾಣು, ಸೊ ನಿನ್ನ ಇನ್ನರ್ ಸ್ಟ್ರೆಂತ್ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಈ ಸಮಯ ನಮ್ಗೆ ಒಳ್ಳೆ ರೀತಿಲಿ ಇಲ್ಲ, ಸೊ ಒಳ್ಳೆ ಸಮಯ ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ನಿನ್ನನ್ನ ಯಾಕೆ ದೂರ ಕಳ್ಸಿದೀನಿ ಅಂದ್ರೆ, ದೂರ ಮಾಡ್ಕೊಂಡಿದೀನಿ ಅಂದ್ರೆ, ನನ್ಗೆ ಈಗ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಸೊ ನನ್ಗೆ ನಿನ್ ಮೇಲಿರುವಂತ ಭಾವನೆ ಯಾವುದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ ಕನ್ಸು ನಿನ್ ಪ್ರೀತಿನೇ ನನ್ ಕನ್ಸು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪ್ರೀತಿಯ ಕನ್ಸನ್ನ ಅವರು ಕಾಣ್ತಾ ಇದ್ದಾರೆ. ಸದ್ಯಕ್ಕೆ ನಂಗೆ ಸುಸ್ತಾಗಿದೆ, ನಿನ್ನ ಹತ್ರ ಜಗಳ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ನಿನ್ನ ಹತ್ರ ಜಗಳ ಮಾಡಿದ್ರೂನು ನಾನು ಗೆಲ್ಲೋದಿಲ್ಲ, ಹಾಗಾಗಿ ನಿನ್ನ ಹತ್ರ ಜಗಳ ಮಾಡೋದೇ ವೇಸ್ಟ್ ಅಂತ ನಾನು ಬಿಟ್ಟಾಕ್ಬಿಟ್ಟಿದೀನಿ ಅಂತ ಹೇಳ್ತಿದ್ದಾರೆ. ಸೊ ಐ ಸ್ಟಿಲ್ ಲವ್ ಯು ಸೋ ಮಚ್, ಐ ರಿಯಲಿ ಮಿಸ್ ವಾಟ್ ವಿ ಹ್ಯಾಡ್ ಅಂತ. ಸೊ ನಿಮ್ಮಿಬ್ಬರ ಕಳೆದ ಸಮಯಗಳನ್ನ ಅವರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರು ಇನ್ಮೆಚೂರ್ ಆಗಿದ್ದಾರೆ, ಯಾವುದೇ ಬುದ್ಧಿ ಸರಿಯಾಗಿಲ್ಲ ಅವರಿಗೆ. ಐ ವಾಸ್ ಸೆಲ್ಫಿಶ್ ಅಂಡ್ ಇನ್ಮೆಚೂರ್, ನಾನು ಸ್ವಾರ್ಥಿ, ನಾನು ನನ್ನ ಒಳ್ಳೇದಷ್ಟೇ ನೋಡ್ತೀನಿ, ನನ್ಗೇನ್ ಸರಿ ಅನ್ಸುತ್ತೋ, ನನ್ಗೆ ಯಾವ್ದ್ರಲ್ಲಿ ಲಾಭ ಇದೆಯೋ ಅದನ್ನಷ್ಟೇ ನಾನು ಮಾಡೋದು, ಏನಿವಾಗ ಅಂತ ಇದ್ದಾರೆ. ಸೊ ನಿನ್ ಮುಂದೆ ನನ್ಗೆ ಕಾನ್ಫಿಡೆನ್ಸೇ ಇರೋದಿಲ್ಲ, ನನ್ನನ್ನು ನಾನು ತುಂಬಾ ವೀಕ್ ಅಂತ ಅನ್ಕೊಳ್ತೀನಿ. ಸೊ ನಿನಗ್ ಬೇಕಾಗಿರೋದನ್ನ ನಾನು ಕೊಡೋ ಆಗಲ್ಲ, ನಂಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿನ್ನನ್ನ ಖುಷಿಯಾಗಿ ನೋಡ್ಬೇಕು ಅನ್ನೋದು ನನ್ನ ಆಸೆ, ನೀನು ಖುಷಿಯಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು ಅಂತ ನಂಗೆ ಯಾವಾಗ್ಲೂ ಆಸೆ ಅಂತ ಹೇಳ್ತಿದ್ದಾರೆ. ನಿಂಗೆ ಗುಡ್ ಬೈ ಹೇಳ್ಬೇಕು, ನಿನ್ನಿಂದ ದೂರ ಹೋಗ್ಬೇಕು ಅಂತ ನಂಗೆ ಅನ್ನಿಸ್ತಾ ಇರತ್ತೆ, ಆದ್ರೆ ನಂಗೆ ಹೋಗಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗತ್ತೆ ನಿನ್ನಿಂದ ದೂರ ಇರೋದು ಅಂತ ಹೇಳ್ತಾ ಇದ್ದಾರೆ. ಐ ಲವ್ ಯು ಅನ್ಕಂಡೀಷನಲಿ ಅಂತ ಹೇಳ್ತಿದ್ದಾರೆ. ಕಂಡೀಷನ್ ಇಲ್ದಿರ ಪ್ರೀತಿ ಮಾಡ್ತೀನಿ ನಿನ್ಗೆ ನಿರಂತರವಾಗಿ ಅಂತ ಹೇಳ್ತಿದ್ದಾರೆ.
ಸೊ ನಿನ್ನ ಹತ್ರ ಸುಳ್ಳು ಹೇಳೋದು, ನಿನ್ನನ್ನ ದೂರ ಮಾಡ್ಕೊಳ್ಳೋದು ನಂಗೆ ತುಂಬಾ ಈಸಿ ಅಂತ ಅನ್ಸುತ್ತೆ. ಸೊ ನಾನು ಹೇಗಿದ್ದೀನೋ ಹೀಗೆ ಇರೋದು, ನಿನ್ಗೋಸ್ಕರ ನಾನು ಬದಲಾಗೋಕ್ ಆಗೋದಿಲ್ಲ. ಸೊ ಹಾಗಾಗಿ ನನ್ನಿಂದ ಬದಲಾವಣೆನ ನಿರೀಕ್ಷೆ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ. ಬುಧವಾರ ವೆಡ್ನೆಸ್ಡೇ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ನೀನೇ ಮೊದಲ್ನ ಪ್ರಯತ್ನನ ಮಾಡು ಅಂತ ಹೇಳ್ತಾ ಇದ್ದಾರೆ. ಲೈಫ್ ಮ್ಯಾಜಿಕಲ್ ರೀತಿ ಬದಲಾಗತ್ತೆ. ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಫಾರ್ ಎವರ್ ಅಂಡ್ ಆಲ್ವೇಸ್, ಯಾವಾಗ್ಲೂ, ನಿತ್ಯ ನಿರಂತರ ಅನ್ನುವಂಥ ರೀತಿಯಲ್ಲಿ. ಸೊ ನೆವರ್ ಸ್ಟಾಪ್ ಡ್ರೀಮಿಂಗ್, ಕನ್ಸ್ ಕಾಣೋದನ್ನ ನಿಲ್ಲಿಸ್ಬೇಡಿ ಅಂತ ಹೇಳ್ತಿದ್ದಾರೆ. ಸೊ ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್, ಈ ಸನ್ನಿವೇಶದಿಂದ ಅಥವಾ ಈ ಪರಿಸ್ಥಿತಿಯಿಂದ ಯಾರಿಗೂ ಲಾಭ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೀವು ಅನ್ಕೊಂಡಿದ್ದೆಲ್ಲ ಅಚೀವ್ ಮಾಡೋದಕ್ಕೆ ಹತ್ತಿರದಲ್ಲೇ ಇದ್ದೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ನಿಮ್ಮ ಪ್ರಯತ್ನನ, ಕನಸು ಕಾಣೋದನ್ನು ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಸೊ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಕೇಳಿಸ್ತಾ ಇದೆ. ನಥಿಂಗ್ ಇಸ್ ಸೆಟ್ ಯೆಟ್ ಇನ್ ಸ್ಟೋನ್, ಲುಕ್ ಅಟ್ ಬಿಗ್ಗರ್ ಪಿಕ್ಚರ್ ಅಂತ ಇದೆ. ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ, ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾದ ಸಮಯನ ತಗೊಂಡು ಎಲ್ಲ ಸಮಸ್ಯೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಐ ಥಿಂಕ್ ಸೊ ಎಸ್ ಎಸ್ ಅಂತ ಇದೆ. ಸೊ ಟೂ ಹಾರ್ಟ್ ಬಿಕಮ್ ಒನ್, ಎರಡು ಹೃದಯಗಳು ಒಂದಾಗುವಂಥ ಸಮಯ ಅಂತ ಕೂಡ ಅನ್ನಿಸ್ತಾ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.